ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ದಾಳೆ. ಅವಳಿಗೆ ಜಾತ್ರೆ ನೋಡಿ ತುಂಬ ಖುಷಿ ಆಯ್ತಂತ. ಹೇಗನ್ನಿಸ್ತು ಹರ್ಷಿತಾ ಜಾತ್ರೆ ನಿಮಗೆ? ತುಂಬ ಚೆನ್ನಾಗಿದೆ. ದೇವಿ ಹೆಂಗನ್ನಿಸ್ತು? ದೇವಿ ತುಂಬ ಕ್ಯೂಟ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ದಿನದ ವಿಡಿಯೋ ಮಿಕ್ಸ್ ಆಗಿರುತ್ತೆ. ಅಂದರೆ ಜಾತ್ರೆ ಮುಗಿಯೋಕ್ಕಿಂತ ಮುಂಚೆ ತಾಯಿ ಮಾರಿಕಾಂಬೆಯ ದರ್ಶನ ಮಾಡಬೇಕಲ್ವ, ಆವಾಗಿಂದಿದೆ. ನನ್ನ ಫ್ರೆಂಡ್ ಆವಾಗಲೇ ಬಂದಿದ್ದು. ನೆಕ್ಸ್ಟು ಜಾತ್ರೆ ಮುಗಿದ್ಮೇಲೆ ಸ್ವಲ್ಪ ನಾವು ಏನೇನೆಲ್ಲ ತೊಗೊಂಡ್ವಿ ಅದು ಕೂಡ ಇದೆ. ಹಾಗೆಯೇ ನನ್ನ ತಂಗಿ ಮತ್ತು ತಮ್ಮನ ಹೆಂಡತಿ ತಮ್ಮಂದಿರು ಎಲ್ಲರೂ ಬಂದಿದ್ದರು. ಅವ್ರು ಬಂದಾಗಲೂ ಕೂಡ ನಾವು ಇಲ್ಲಿ ಸ್ವಲ್ಪ ತೊಗೊಳಕ್ಕೆ ಬಂದಿದ್ವಿ. ಜಾತ್ರೆ ಅಂದರೆ ಏನಾದ್ರು ತೊಗೊಳ್ಳೇಬೇಕನ್ಸುತ್ತೆ ಅಲ್ವಾ, ಹಾಗೆ ಅಂತೂ ಹೋಗೋಕ್ಕಾಗಲ್ಲ, ನೋಡಿದ ಮೇಲೆ ತೊಗೋಬೇಕನ್ಸುತ್ತೆ. ಸೊ ನೋಡ್ತಾ ಹೋಗೋಣ, ಏನೇನು ತೊಗೊಳಕ್ಕಾಗತ್ತೆ ಅದನ್ನು ಪರ್ಚೇಸ್ ಮಾಡ್ತಾ ಹೋಗೋಣ. ಸ್ವಲ್ಪ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕಾಗಿದೆ ನನಗೆ. ಇದು ಶಿಲ್ಪಿ ನಗರದ ಸಮೀಪದಲ್ಲಿ ₹150 ಅಂತೆ ಇಲ್ಲಿ ಇರೋದು. ಇದು ಕೂಡ ಚೆನ್ನಾಗಿದೆ. ಇದು ಎಲ್ಲ ₹100 ಇದು ಕೂಡ ಅಷ್ಟೇ. ಇದು ₹200 ಬ್ಯಾಂಕ್ ನೋಡಿ. ಇದೆಲ್ಲ ₹200 ನೋಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ 200 ಓಕೆ. ಇದು ನೋಡಿ ಅದು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಅವಳಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ಲು. ಹಾಗೆಯೇ ನಾನು ಕೆಲವೊಂದು ಕೊಡಿಸ್ಬೇಕಿತ್ತು, ಕೆಲವೊಂದು ಅವಳಿಗೆ ಕೊಡಿಸಿದೆ. ನೆಕ್ಸ್ಟು ಇವಾಗ ನನ್ನ ತಂಗಿ ಮತ್ತು ನನ್ನ ತಮ್ಮನ ಹೆಂಡತಿ ಇಬ್ಬರು ಇದ್ದಾರೆ, ಅವ್ರ ಜೊತೆಗೆ ಬಂದಿದ್ದೀನಿ. ಸೊ ಅವರು ಕೆಲವೊಂದನ್ನು ತೊಗೊಳ್ತಿದ್ರು, ನಾನು ಕೂಡ ಇಷ್ಟ ಆಗಿದ್ದನ್ನು ತೊಗೋತಾ ಇದ್ದೀನಿ. ಇದು ನೋಡಿ ₹100 ತುಂಬ ಚೆನ್ನಾಗಿದೆ. ಇದನ್ನು ತೊಗೋತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಒಂದ್ಸಲ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು. ಈ ಥರ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿ ಇದ್ವು. ಅಂದರೆ ಅಡುಗೆ ಮನೆಯಲ್ಲಿ ಡೈಲಿ ಯೂಸ್ ಮಾಡ್ತೀವಲ್ವ, ಆ ಥರ ಪಾತ್ರೆಗಳು ₹100ಗೆ 3 ಇತ್ತು, ಮತ್ತು ಕೆಲವೊಂದು ₹100ಗೆ 1 ಇತ್ತು. ಆ ಥರ ಎಲ್ಲ ಇತ್ತು. ನೆಕ್ಸ್ಟು ಇದು ಬ್ಲೌಸ್ ನೋಡಿ ₹150ಗೆ 1 ಇತ್ತು. ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, 1-2 ಸಲ ಯೂಸ್ ಮಾಡ್ಬೋದು ಅಷ್ಟೇ. ಹಾಗೆಯೇ ಇದು ₹50ಗೆ ಇಯರಿಂಗ್ಸ್ ಇತ್ತು. ಬಟ್ ಇದು ತುಂಬ ಚೆನ್ನಾಗಿತ್ತು. ಕೆಲವೊಂದೆಲ್ಲ ಕಡಿಮೆ ರೇಟಿಗೆ ತುಂಬ ಚೆನ್ನಾಗಿದೆ, ಬಟ್ ಕೆಲವೊಂದೆಲ್ಲ ಓಕೆ ಇತ್ತು. ಆ ಥರ ನಾನು ಫೈನಲ್ ಆಗಿ ಒಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ್ಯಾವ ತೊಗೊಂಡೆ, ಎಷ್ಟೆಷ್ಟು ರೇಟ್ ಇತ್ತು ಅಂತ ಅಂದ್ಬಿಟ್ಟು. ನೋಡಿ ₹100ಗೆ ಒಂದು ತುಂಬ ಚೆನ್ನಾಗಿದೆ. ಸೊ ಇದನ್ನು ತೊಗೋತಾ ಇದ್ದೀನಿ. ಇದೆಲ್ಲ ₹100 ಬ್ಯಾಗ್ಗಳು ನೋಡಿ ₹100 ಇದು ಚೆನ್ನಾಗಿದೆ. ಭಯ್ಯ ಬಾ ಪಟ ಬಾ ಹಿಂಗ ಬಾ. ಇಲ್ಲಿ ಹೇಗಂದರೆ ಕೆಲವೊಂದು ವಸ್ತುಗಳಿಗೆ ಜಾತ್ರೆ ಮುಗಿದ ಮೇಲೆ, ಅಂದರೆ ತಾಯಿ ಮಾರಿಕಾಂಬೆ ವಿಸರ್ಜನೆ ಆದಮೇಲೆ ತುಂಬ ಕಮ್ಮಿ ಆಗುತ್ತೆ. ಬಟ್ ಜಾತ್ರೆ ಇದ್ದಾಗ ತುಂಬ ಕಾಸ್ಟ್ಲಿ ಇರುತ್ತೆ, ನಾವು ನೋಡಿಕೊಂಡು ತೊಗೋಬೇಕು. ಹಾಗೆಯೇ ಕೆಲವೊಂದು ವಸ್ತುಗಳಿಗೆ ಸೇಮ್ ರೇಟೇ ಇರುತ್ತೆ, ಮತ್ತು ಆಟ ಆಡೋದೆಲ್ಲ ಬಂದಿರುತ್ತಲ್ವ, ಸೊ ಅದು ಕೂಡ ಇರುತ್ತೆ. ಇವಾಗ ಆರಾಮಾಗಿ ಹೋಗಿ ಆಟವನ್ನೆಲ್ಲ ಎಲ್ಲರೂ ಆಡ್ಬೋದು. ಆಂಟಿ ಎಕ್ಸ್ಕ್ಯೂಸ್ ಮೀ, ಇಲ್ಲಿಲ್ಲ. ಇದೆಲ್ಲ ನೋಡಿ ₹20 ಅಂತೆ. ಚೆನ್ನಾಗಿದೆ. ಸೊ ಇದೆಲ್ಲ 20.
ಇವಾಗ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇವಾಗೂ ಕೂಡ ರಶ್ ಇದೆ, ಬಟ್ ಮುಂಚೆನಷ್ಟು ರಶ್ ಇರಲ್ಲ. ಅಂದರೆ ಮುಂಚೆ ದೇವ್ರ ದರ್ಶನಕ್ಕೆ ಬಂದವರು ಕೂಡ ಪರ್ಚೇಸ್ ಮಾಡ್ತಿರ್ತಾರಲ್ವ. ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.